ಏ ಆ ಕಡೆ ಬೇಡ, ವಾಪಸ್ ವಾಪಸ್. ಹಾ ತಗೋರಿ, ಹಂಗೆ ಇದಕ್ಕೆ ತಗೋರಿ. ಹಾ ತಗೋರಿ ಮೆಲ್ಲಕ್ಕೆ. ಹಾ ಹಳೆ ಕತ್ತರ್ಚ ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂದ 8 ಕಿಲೋಮೀಟರ್ ದೂರ ಒಂದು ಊಡಿಗಿ ಅಂತ ಅದ. ಆ ಊಡಿಗಿದಾಗ ಪ್ರತಿ ವರ್ಷ ಮಳೆ ಬಂತಂದ್ರೆ ಎಷ್ಟು ಕಷ್ಟ ಆಗ್ತದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ, ಊಡಿಗಿ ಗ್ರಾಮದಾಗಿದ್ದೀವಿ. ಊಡಿಗಿ ಗ್ರಾಮದಾಗ ಪ್ರತಿ ವರ್ಷ ಮಳೆ ಬಂತಪ್ಪ ಅಂದ್ರೆ ಇದೇ ತೊಂದರೆ. ಸ್ವಲ್ಪ ಸರಿ, ಏನು ತೊಂದರೆ ಆಗ್ತದೆ ಅಂದ್ರೆ ನೋಡ್ರಿ, ಇದೊಂದು ಪೂಲ್ ಅದ. ಈಗ ನೋಡ್ಲತ್ತಿರಲ್ಲ ನೀವೆಲ್ಲರೂ, ಇದೊಂದು ಪೂಲು. ಈ ಪೂಲ್ 30-40 ವರ್ಷ ಹಳಿದದ. 30 ಅಭಿ ಸ್ವಲ್ಪ ಬಂದ್ ಮಾಡ್ರಿ. 30-40 ವರ್ಷ ಹಳಿದ ಒಂದು ಪೂಲ್ ಅದ. ಈ ಪೂಲ್ ಹೆಂಗದಪ್ಪ ಅಂದ್ರೆ ಹೈಟು ಕಡಿಮೆ ಅದ. ಅದ್ರ ಸಲಕ್ಕಾಗಿ ಮ್ಯಾಗ ನೀರು ಬಂದವಪ್ಪ ಅಂತಂದ್ರೆ ಏನು ಮಾಡ್ತಾವ, ಪೂಲಿನ ಮ್ಯಾಗಿಂದ ನೀರುಗಳು ಹೋಗ್ತಾವ, ಇಷ್ಟಿಷ್ಟು ಮ್ಯಾಗ ಹೋಗ್ತಾವ ಪೂಲಿನ ಮ್ಯಾಗಿಂದು. ಈಗ ಆ ಕಡೆ ಒಂದು ಊರು ಅದ, ಮತ್ತು ಸಾಲಿ ಅದ. ಮತ್ತು ನಾವು ಊಡಿಗಿಲಿಂದ ಬರ್ಬೇಕಾದ್ರೆ ದಿಗ್ಗಮಿಗೆ ಹೋಗ್ಬೇಕಾದ್ರೆ ಈ ಕಡೆ, ಚಿತ್ತಾಪುರ ಹೋಗ್ಬೇಕಾದ್ರೂ ಈ ಕಡೆಲಿಂತ ಹೋಗ್ಬೇಕು. ಇಷ್ಟು ವರ್ಷ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಣ್ಣಿಗೆ ಯಾಕೆ ಕಂಡಿಲ್ಲ, ಕಣ್ಣಿಗೆ ಕಂಡ್ರೂ ನೀವು ಕಣ್ಣು ಮುಚ್ಕೊಂಡು ಕುಂತೀರ ಅಂತ ನನ್ನ ಪ್ರಶ್ನೆ, ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಪ್ರಶ್ನೆ ಅದ. ನೋಡ್ರಿ, ಯಾಕಂದ್ರೆ ಎಲ್ಲಾರು ಬಡವ್ರ ಮಕ್ಕಳಲ್ಲಿ, ಶ್ರೀಮಂತರ ಮಕ್ಕಳಲ್ಲಿ ಎಲ್ಲರೂ ಸಾಲಿಗೆ ಹೋಗ್ತಾರ, ಒಳ್ಳೇದು ಕೆಟ್ಟದ್ದು ಇರ್ತದ. ಅಕಸ್ಮಾತ್ ಆ ಕಡೆ ಇದ್ದವರು ಯಾರಾದರೂ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು, ಜ್ವರ ಬಂದಿರ್ತಾವ, ಇಲ್ಲ ಡೆಲಿವರಿ ಇರ್ತದ, ಏನಾದರೂ ಅರ್ಜೆಂಟ್ ಇರ್ತದ, ಅವಾಗ ಏನು ಮಾಡ್ಬೇಕು ಅವರು? ಈ ಜನಗಳಿಗೆ ಎಷ್ಟು ತೊಂದರೆ ಆಗ್ಲತ್ತದ. ಈ ಊಡಿಗಿ ಗ್ರಾಮದಾಗಿದ್ದ ಎಲ್ಲ ಜನಗಳಿಗೆ ತೊಂದರೆ ಆಗ್ಲತ್ತದ. ಅದ್ರಾಗೆ ಮತ್ತು ಟೀಚರ್ಗಳು, ಮಾಸ್ಟರ್ಗಳು, ಸ್ಟೂಡೆಂಟ್ಗಳು ಮತ್ತು ಸಾಲಿಗೆ ಹೋಗ್ಬೇಕಾದ್ರೆ ಅವ್ರಿಗೂ ತೊಂದರೆ ಆಗ್ಲತ್ತದ. ಇಲ್ಲಿ ನೋಡ್ರಿ, ಇಷ್ಟು ಮಂದಿ ಸ್ಟೂಡೆಂಟ್ಗಳಾರ, ಈಗ ಟೀಚರ್ಸ್ಗಳು ಎಲ್ಲರೂ ಬಂದಾರ. ನಾವು ಆಕಸ್ಮಿಕ ಬಂದೀವಿ, ಅವರು ಟೈಮ್ ಆಗ್ಯದ ಸಾಲಿಗೆ ಹೋಗ್ಬೇಕಂತ ಅವರು ಬಂದಾರ. ಇಲ್ಲಿ ಯಾರ್ದು ತಪ್ಪಿಲ್ಲ, ಮಳೆ ಬಂದದ, ನೀರು ಈ ಥರ ಹೊಂಟವ. ಅದಕ್ಕೆ ನೀವೇನು ಮಾಡಬೇಕು, ಈ ಊಡಿಗಿ ಗ್ರಾಮದಾಗಿದ್ದವರು ಎಲ್ಲ ರಾಜಕಾರಣಿಗಳು ಕಲ್ತ್ಕೇಸಿ ಇದು ಏನು ಪೂಲ್ ಅದಲ್ಲ, ಇದು ಹೈಟ್ ಮಾಡಿಸ್ಬೇಕು. ಹೈಟ್ ಮಾಡಿಸಿರಿ ಏನಾಗ್ತದ, ಪೂಲಿನ ಕೆಳಗಿಂದ ನೀರು ಹೋಗ್ತಾವ. ಅವಾಗ ಆ ಕಡೆ ಇದ್ದವ್ರಿಗೆ ಜನಗಳಿಗೆ ಈ ಕಡೆ ಆರಾಮ್ ಬರ್ತಾರ, ಈ ಕಡೆ ಇದ್ದವರು ಎಲ್ಲರೂ ಆ ಕಡೆ ಆರಾಮಾಗಿ ಹೋಗ್ತಾರೆ. ಅವಾಗ ಏನಾಗ್ತದ, ಒಳ್ಳೆ ಸವಲತ್ತು ಆಗ್ತದ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ, ನಮಗೆ ಏನಾದರೂ ನೀವು ಮಾಡಿರಿ ನಮಗೆ ಗೊತ್ತಿಲ್ಲ, 6 ತಿಂಗಳು, 1 ವರ್ಷ, 2 ವರ್ಷ ಒಳಗಾಗಿ, ಮತ್ತಿಲ್ಲ ನೆಕ್ಸ್ಟ್ ಮಳೆ ಬರೋದ್ರೊಳಗಾಗಿ ಈ ನೀರು ಮೇಲೆ ಬರ್ತಾವಲ್ಲ, ಅದು ತಪ್ಪಿಸ್ಬೇಕು. ಎಲ್ಲ ಸಾರ್ವಜನಿಕರು ಒಳ್ಳೇದಾಗ್ತದಂತ ನಮ್ಮ ಕಳಕಳಿಯ ಮನವಿ. ವಿದ್ಯಾರ್ಥಿಗಳೇ, ಹೊಸ ಪೂಲ್ ಬೇಕಾದ ಇದು ಇದ್ರ ತೊಂದರೆ